ಒಂದು ಮಣ್ಣು ನಮಗೆ ಒಲ್ದು ಬರಬೇಕು. ಈ ಮಣ್ಣು ನಿಮಗೆ ಒಲೆದು ಬಂದಿದೆ, ಬೇಗ ಬುಕ್ ಮಾಡ್ಕೊಳ್ಳಿ. ನಮ್ಮ ಲೇಔಟಿಂದ 5 ಕಿಲೋಮೀಟರ್ ರೇಡಿಯಸಲ್ಲಿ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಇದೆ, ಆಟಿನಗರ ಪಬ್ಲಿಕ್ ಸ್ಕೂಲ್ ಇದೆ, ವಿಶ್ವವಿದ್ಯಾಪೀಠ ಸ್ಕೂಲ್ ಇದೆ, ವಿಬ್ಗೇರ್ ಸ್ಕೂಲ್ ಇದೆ, ಆರ್ಕಿಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ನಿಮಗೆ ಮತ್ತು ಚಿಗುರು ಹಾಸ್ಪಿಟಲ್ ಇದೆ, SVT ಇಂಜಿನಿಯರಿಂಗ್ ಕಾಲೇಜ್ ಇದೆ, ರಕ್ಷೋ ಹಾಸ್ಪಿಟಲ್ ಇದೆ, ಜೊತೆಗೆ ವಿಲೇಜ್ ಮಾರ್ಟ್ ಇದೆ, ಹೋಮ್ ಕಲೆಕ್ಷನ್ಸ್ ಇದೆ, ಬಿಗ್ ಮಾರ್ಕೆಟ್ ಇದೆ. ಇನ್ನೇನು ಬೇಕು ವೀಕ್ಷಕರೇ? ಹೀಗೋದ್ರೆ ಮಾದಪ್ಪನಹಳ್ಳಿ, ಹೀಗೋದ್ರೆ ಕಾಕೋಳು, ಹೀಗೋದ್ರೆ ರಾಜನಕುಂಟೆ, ಹೀಗೋದ್ರೆ ಯಲಹಂಕ. ಸೆಂಟ್ರಲ್ಲಿ ನಮ್ಮ ಲೇಔಟ್, ರೋಡ್ ಪಕ್ಕದಲ್ಲೇ ನಮ್ಮ ಲೇಔಟ್, ಜಸ್ಟ್ ಬಸ್ ಸ್ಟ್ಯಾಂಡಿಂದ ವಾಕೇಬಲ್ ಡಿಸ್ಟೆನ್ಸ್. ಯೋಚನೆ ಮಾಡಿ, ನಾಳೆ ನಿಮಗೆ ಎಷ್ಟು ಅಪ್ರಿಷಿಯೇಷನ್ ಸಿಗ್ಬೋದು. ಡೆವಲಪ್ಮೆಂಟ್ ರ್ಯಾಪಿಡ್ ಆಗಿ ಸ್ಟಾರ್ಟ್ ಆಗಿದೆ. ಈಗ ಪ್ರೀ ಬುಕ್ಕಿಂಗ್ ಮಾಡ್ಕೊಂಡ್ರೆ ನಿಮಗೆ ಕೇವಲ 1750 ರೂಪಾಯಿ, ರೆಡಿ ಆದಮೇಲೆ 2000 ರೂಪಾಯಿ. ನಮ್ಮ ಸುವರ್ಣ ಭೂಮಿ, ನಿಮ್ಮ ಗುರಿಗೆ ಭರವಸೆಯ ದಾರಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನೇ ಒಂದು ಹೊಸ ಜೊತೆ, ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಷನ್ ಜೊತೆ. ತುಂಬ ಜನ ಕೇಳ್ತಾ ಇದ್ರಿ, ಸರ್ ಹಸಿರಿನ ವಾತಾವರಣವಿರಲಿ, ಕೂಲಾಗಿರಲಿ, ಬಟ್ ಆದರೆ ಒಳ್ಳೆ ಲೊಕ್ಯಾಲಿಟಿಲಿರಲಿ, ಆ ರೀತಿ ಸೈಟ್ಗಳನ್ನು ತೊಗೊಂಬನ್ನಿ ಅಂತ ಹೇಳ್ಬಿಟ್ಟು ಇವತ್ತು ಕೂಡ ಅಷ್ಟೇ ಯಲಹಂಕ, ವಿದ್ಯಾರಣ್ಯಪುರ, ಹೆಸರುಘಟ್ಟ ಮೇನ್ ರೋಡು ಎಲ್ಲದಕ್ಕೂ ಹತ್ತಿರವಾಗಿರುವಂಥ ಒಂದು ಕ್ವಾಲಿಟಿ ಲೇಔಟನ್ನು ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಜೊತೆಯಲ್ಲಿ ಕೂಲಾಗಿರಬೇಕು, ತಂಪಾಗಿರಬೇಕು, ಆ ಥರ ಏರಿಯಾ ಕೂಡ ನಿಮಗೋಸ್ಕರ ತೊಗೊಂಬಂದಿದ್ದೀನಿ ವೀಕ್ಷಕರೇ. ಈ ಲೇಔಟನ್ನು ನಮಗೆ ಪ್ರೆಸೆಂಟ್ ಮಾಡ್ತಾ ಇರೋಂಥವ್ರು ನಮ್ಮ ಸುವರ್ಣ ಭೂಮಿ. ಆ್ಯಂಡ್ ಇದ್ರ ಕಡೆಯಿಂದ ನಮ್ಮ ಜೊತೆ ಓನರ್ ಆಗಿರುವಂಥ ಮಂಜುನಾಥ್ ಸರ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ. ಸಮಸ್ತ ನಾಡಿನ ಜನತೆಗೆ ನನ್ನ ನಮಸ್ಕಾರಗಳು. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು? ನಾನು ಚೆನ್ನಾಗಿದ್ದೀನಿ. ಒಂದು ಒಳ್ಳೆ ಜಾಗ ತೊಗೊಂಬಂದಿದ್ದೀರಾ. ಇಲ್ಲಿ ಬಂದ್ರೇನೆ ಒಂಥರ ನೆಮ್ಮದಿ ಅನಿಸ್ತಾ ಇದೆ. ಹೌದು, ತುಂಬ ಕೂಲಾಗಿದೆ, ಹಸಿರಿದೆ, ಹೌದು, ತಂಪಾಗಿದೆ, ಒಳ್ಳೆ ಗಾಳಿ ಇದೆ ಅಂತ ಹೇಳ್ಬಿಟ್ಟು ಏನು ಊರಿಲ್ಲ ಅಂತೇನಿಲ್ಲ, ಎದುರುಗಡೆನೆ ಊರಿದೆ, ಪಕ್ಕದಲ್ಲೇ ದೊಡ್ಡದಾದಂತ ಒಂದು ದೇವಸ್ಥಾನ ಇದೆ. ಹೌದು. ಸೊ ನೆಮ್ಮದಿಯ ಜಾಗ. ಪ್ರೆಸಿಡೆನ್ಸಿ ಕಾಲೇಜಿಂದ ಬರೇ 300 ಮೀಟರ್ ಅಷ್ಟೇ. ಪ್ರೆಸಿಡೆನ್ಸಿ ಕಾಲೇಜ್ ಅಂತೂ 300 ಮೀಟರ್ ಹತ್ತಿರದಲ್ಲೇ ಇದೆ. 2 in 1 ಜಾಗ ಅಂತ ಹೇಳ್ತೀನಿ. ಯಾಕಂತಂದ್ರೆ ಸಿಟಿಗೆ ಸಿಟಿ ಆಯಿತು, ಒಳ್ಳೆ ಗ್ರೀನರಿ ಬೇಕಾ, ಗ್ರೀನರಿ ಆಯಿತು. ಸರ್ ಫಸ್ಟ್ ಮೊದಲೇದಾಗಿ ನಮ್ಮ ಸುವರ್ಣ ಭೂಮಿ ಹೆಸರೇ ತುಂಬ ಚೆನ್ನಾಗಿದೆ. ಸೊ ತಮ್ಮ ಕಂಪ್ನಿಯ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಕೊಡಿ ನಮ್ಮ ವೀಕ್ಷಕರಿಗೆ. ಸರ್, ನಮ್ಮ ಸುವರ್ಣ ಭೂಮಿ ಬಂದ್ಬಿಟ್ಟು ನಿಮಗೆ 2014 ಮಾಡಿರೋಂಥದ್ದು. ಸೊ ಜನರಿಗೋಸ್ಕರ ಒಂದು ಒಳ್ಳೆ ಲೇಔಟ್ಸ್ ತರೋಣ ಅಂತ. ಆಫೀಸಲ್ಲಿದೆ ಸರ್ ತಮ್ಮದು? ರಾಜನಕುಂಟೆಯಲ್ಲಿ. ರಾಜನಕುಂಟೆ. ಇಲ್ಲಿವರೆಗೆ ಎಷ್ಟು ಪ್ರಾಜೆಕ್ಟ್ಗಳನ್ನು ಮಾಡಿರ್ಬೋದು ತಾವು? ಸುಮಾರು ಮಾಡಿದ್ದೀವಿ ಸರ್, ಒಂದು ಲೆಕ್ಕ ಇಲ್ಲ. ಕೌಂಟ್ ಈಗ ಪ್ರೆಸೆಂಟೇ ಒಂದು 5 ಲೇಔಟ್ ರನ್ನಿಂಗ್ ಇರೋವಂಥದ್ದು. ರನ್ನಿಂಗ್ 5 ನಡೆಸ್ತಾ ಇದ್ದೀರಾ? ರನ್ನಿಂಗ್ 5 ಲೇಔಟ್. ಓಕೆ ಸೂಪರ್ ಅಂತ ಹೇಳ್ಬೋದು. ಆ್ಯಂಡ್ ಇವಾಗ ನೆಕ್ಸ್ಟ್ ಕೇಳುವಂಥದ್ದು, ಯಾವ ಏರಿಯಾದಲ್ಲಿ ಇದ್ದೀವಿ ನಾವು? ಇದು ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ದಿಬ್ಬೋರು, ಮಾದಪ್ಪನಹಳ್ಳಿ ಕಾಣಿಸ್ತಾ ಇದೆ ನೋಡಿ, ಎದುರುಗಡೆನೆ ಮಾದಪ್ಪನಹಳ್ಳಿ. ಓಕೆ. ಲಿಂಗನಹಳ್ಳಿ, ಕೊಲವರಾಯನಪುರ, ಇದೇ ದಿಬ್ಬೋರು. ಈ ಕಡೆ ಬಂದರೆ ಇದು ಪ್ರೆಸಿಡೆನ್ಸಿ ಕಾಲೇಜು, ಅದರ ಪಕ್ಕದಲ್ಲೇ ಇಟ್ಗಲ್ಪುರ, ಸಿಂಗನಾಯಕನಹಳ್ಳಿ. ಯಲಹಂಕ ಹೋಗ್ಬೋದಾ ನಾವು? ಸರ್, ಸಿಂಗನಾಯಕನಹಳ್ಳಿ RTO ಆಫೀಸಿಂದ ಜಸ್ಟ್ ಒಂದು 3.5 ಕಿಲೋಮೀಟರ್, 3.5 ಕಿಲೋಮೀಟರ್ ಅಷ್ಟೇ ಯಲಹಂಕ. ಹೌದು. ನಾನು ಆಲ್ರೆಡಿ ತಮ್ಮನೇ ಮೇಲೆ ಹಾಕಿದ್ದೀನಿ, ವಿದ್ಯಾರಣ್ಯಪುರಕ್ಕೆ ಹತ್ತಿರದಲ್ಲಿರುವಂಥ ಲೇಔಟ್ ಅಂತ ಹೇಳ್ಬಿಟ್ಟು. ವಿದ್ಯಾರಣ್ಯಪುರದಿಂದ ಎಷ್ಟು ದೂರ ಆಗುತ್ತೆ ಇಲ್ಲಿಗೆ? ವಿದ್ಯಾರಣ್ಯಪುರದಿಂದ ಒಂದು 5 ಕಿಲೋಮೀಟರ್ ಆಗುತ್ತೆ. 5 ಕಿಲೋಮೀಟರ್ ಆಗುತ್ತೆ. 10 ನಿಮಿಷದಲ್ಲಿ ಬರ್ಬೋದಾ ನಾವಿಲ್ಲಿ? 10 ನಿಮಿಷದ ಒಳಗಡೆ ಬರ್ಬೋದು. ಬೇಲ್ಕೆರೆ ಎಷ್ಟು ದೂರ ಆಗುತ್ತೆ? ಬ್ಯಾಲ್ಕೆರೆ ಇಲ್ಲಿಂದ ನಿಮ್ಗೊಂದು 3 to 4 ಮ್ಯಾಕ್ಸಿಮಮ್, ಅರೌಂಡ್ 3.5 ಕಿಲೋಮೀಟರ್ ಅಂತೂ ಆಗುತ್ತೆ. 3 ರಿಂದ 4 ನಿಮಿಷದಲ್ಲಿ ಬಂದ್ಬಿಡ್ಬೋದು. ಇನ್ನು ಹೆಸರುಘಟ್ಟ ಮೇನ್ ರೋಡ್ ಎಷ್ಟು ದೂರ ಆಗುತ್ತೆ? ಹೆಸರುಘಟ್ಟ ಮೇನ್ ರೋಡ್ ಇಂದ 500 ಮೀಟರ್. 500 ಮೀಟರ್ ಅಷ್ಟೇ ವಾಕೇಬಲ್. ಹೌದು ಅಲ್ವಾ? ಆಮೇಲೆ ಬರ್ಬೇಕಾದ್ರೆ ಒಂದು ದೊಡ್ಡ ದೇವಸ್ಥಾನ ಕೂಡ ನೋಡಿದ್ವಿ ನಾವು. ಯಾವ ದೇವಸ್ಥಾನ ಸರ್ ಅದು? ಆಂಜನೇಯ ಸ್ವಾಮಿ ಟೆಂಪಲ್. ರಿನೋವೇಷನ್ ಆಗ್ತಾ ಇದೆ, ದೊಡ್ಡದಾಗಿ ಕಟ್ತಾ ಇದ್ದಾರೆ. ಸೊ ದೇವಸ್ಥಾನ ಇದೆ, ಒಳ್ಳೊಳ್ಳೆ ಲೊಕ್ಯಾಲಿಟಿ ಇದೆ ಅಂತ ಹೇಳ್ಬೋದು. ಆಮೇಲೆ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಎಷ್ಟು ದೂರ ಆಗುತ್ತೆ ಇಲ್ಲಿಂದ? ಪ್ರೆಸಿಡೆನ್ಸಿ ಯೂನಿವರ್ಸಿಟಿ 300 ಮೀಟರ್. ಅದು ವಾಕೇಬಲ್ಲೇ, ಹತ್ತಿರದಲ್ಲೇ. ತೋರಿಸ್ಬಿಡೋಣ. ನಾವು ಮಾತಾಡ್ತಾ ಇರಬೇಕಾದ್ರೆ ವೀಕ್ಷಕರೇ, ಸುತ್ತಮುತ್ತಲ ಲೊಕ್ಯಾಲಿಟಿನ ಶೂಟ್ ಮಾಡ್ಕೊಂಡು ಬಂದಿದ್ದೀನಿ. ಈ ಲೊಕ್ಯಾಲಿಟಿನ ಶೂಟ್ ಮಾಡಿದ್ದೀನಿ, ಪ್ರೆಸಿಡೆನ್ಸಿ ಯೂನಿವರ್ಸಿಟಿನ ಶೂಟ್ ಮಾಡಿದ್ದೀನಿ. ಆ ವಿಡಿಯೋಸ್ಗಳೆಲ್ಲ ನೀವು ನೋಡ್ತಾ ಇರ್ಬೋದು. ಸರ್, ಇವಾಗ ಪ್ರೆಸೆಂಟ್ ಇರುವಂತಹ ಲೇಔಟ್, ಈ ಲೇಔಟ್ ಹೆಸರೇನು ಸರ್? ಇದು ಸರ್ ಪ್ರೆಸಿಡೆನ್ಸಿ ಲೇಔಟ್ ಅಂತಾನೆ. ಇದು ಪ್ರೆಸಿಡೆನ್ಸಿ ಲೇಔಟ್ಸ್ ಅಂತ ಹೆಸರಿಟ್ಬಿಟ್ಟಿದ್ದೀರಾ. ಸರ್, ಇನ್ನು ಕನೆಕ್ಟಿವಿಟಿ ಅಂತ ಬಂದರೆ ನನಗೆ ಸುತ್ತಮುತ್ತಲು ಕನೆಕ್ಟಿವಿಟಿ ಹೇಳಿ. ಯಲಹಂಕ ರಾಜನಕುಂಟೆಯಿಂದ ಹೇಗೆ ಬರ್ಬೋದು, ಎಷ್ಟು ದೂರ ಆಗುತ್ತೆ ಸರ್? ಇದು ಯಲಹಂಕದಿಂದ ನೀವು ಸ್ಟ್ರೈಟ್ ಬಂದರೆ ರಾಜನಕುಂಟೆ. ಹೌದು. ರಾಜನಕುಂಟೆ ಸರ್ಕಲ್ ಅಲ್ಲಿ ಲೆಫ್ಟ್ ತಗೊಂಡ್ರೆ ಟುವರ್ಡ್ಸ್ ಹೆಸರುಘಟ್ಟ ರೋಡು ಅಥವಾ ಚಿಕ್ಕಮದುರೆ ರೋಡ್ ಅಂತ. ಸೊ ಅಲ್ಲಿ ಬಂದ್ರೆ ನಿಮಗೆ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಸಿಗುತ್ತೆ. ಎಲ್ಲರಿಗೂ ಗೊತ್ತು ಅಲ್ವಾ? ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಸಿಗುತ್ತೆ. ಪ್ರೆಸಿಡೆನ್ಸಿ ಯೂನಿವರ್ಸಿಟಿಯಿಂದ ಸ್ವಲ್ಪ ಮುಂದೆ ಬಂದ್ರೆ ದಿಬ್ಬೂರು. ಓಕೆ. ದಿಬ್ಬೂರು ಬಸ್ ಸ್ಟಾಪ್ ಇಂದ
ನಮಗೆ ವಾಕೇಬಲ್ ಡಿಸ್ಟೆನ್ಸ್, ವಾಕೇಬಲ್ ಅಂತೀರಾ? ಇಬ್ಬರು ಬಸ್ ಸ್ಟ್ಯಾಂಡಿಂದ ವಾಕೇಬಲ್ ಡಿಸ್ಟೆನ್ಸ್. ಹೀಗೆ ಹೋದ್ರೆ ಅಲ್ಲೆಲ್ಲ ಮನೆಗಳೆಲ್ಲ ಕಾಣ್ತಾ ಇದೆ. ಅದು ಕೊಲವೆರಾಯನಪುರ. ತೋರಿಸಿ ನಮ್ಮ ವೀಕ್ಷಕರಿಗೆ ತೋರಿಸಿ. ಅವೆಲ್ಲ ಕೊಲವೆರಾಯನಪುರ. ಕೊಲೆವರಾಯನಪುರ. ಮುಂದೆ ಹೋದ್ರೆ ಅದೆಲ್ಲಿ ಹೋಗುತ್ತೆ? ಮುಂದೆ ಹೋದರೆ ನಿಮಗೆ ಹಂಗೆ ಕಾಕೋಳಿಂದ ಸ್ವಲ್ಪ ಮುಂದೆ ಹೋದರೆ ನಿಮಗೆ ಮತ್ತೆ ನೆಲಮಂಗಲದಿಂದ ಟುವರ್ಡ್ಸ್ ದೊಡ್ಡಬಳ್ಳಾಪುರ ರೋಡ್ ಕನೆಕ್ಟ್ ಆಗುತ್ತೆ. ಆ ರೋಡ್ಗೆ ಕನೆಕ್ಟ್ ಆಗುವಂಥದ್ದು. ಇನ್ನು ಹಿಂದುಗಡೆ ಆ ಕಡೆ ತೋರಿಸಿ ನಮ್ಮ ವೀಕ್ಷಕರಿಗೆ. ಅದು ಅದೆಲ್ಲಿ ಹೋಗುತ್ತೆ? ಮಾದಪ್ಪನಹಳ್ಳಿ ಟುವರ್ಡ್ಸ್ ಲಿಂಗನಹಳ್ಳಿ ಅದು. ಸೊ ಆ ಕಡೆಯಿಂದ ಹೋದರೆ ಶಿವಕೋಟೆ ಮತ್ತು ಬ್ಯಾಲ್ಕೆರೆ ವಿದ್ಯಾರಣ್ಯಪುರ. ಬೇಲ್ಕೆರೆ ವಿದ್ಯಾರಣ್ಯಪುರ ಹಿಂಗೆ ಹೋಗ್ಬೋದು. ಹೌದು ಸರ್. ಇನ್ನು ಲೇಔಟ್ನ ವಿಚಾರಕ್ಕೆ ಬಂದರೆ ಎಷ್ಟು ಎಕರಲ್ಲಿ ಮಾಡಿರುವಂಥ ಲೇಔಟ್? ಸರ್ ಇದು 1 ಎಕರಲ್ಲಿ 22 ಸೈಟ್ಸ್ ಮಾಡಿದ್ದೀವಿ. 22 ಸೈಟ್. ಹೌದು. ಫೇಸಿಂಗ್ ಮತ್ತೆ ನಮಗೆ ಇದು ಹೇಳಿ, ಸೈಜಸ್ ಹೇಳಿ. ಫೇಸಿಂಗ್ ಬಂದ್ಬಿಟ್ಟು ನಿಮಗೆ ಈಸ್ಟ್ ಆ್ಯಂಡ್ ವೆಸ್ಟ್ ಸಿಗುತ್ತೆ. 30-40 20-40 ಆಪ್ಷನಲ್ ಇದೆ, ಪ್ಲಸ್ ಆರ್ಟ್ ಡೈಮೆನ್ಷನ್ಸ್ ಇದೆ. ಸೊ ಅವೈಲೇಬಲ್ ಇರುವಂಥದ್ದು ಎಷ್ಟು ಸೈಟ್ ಇದೆ ನಮಗೆ? ಆಲ್ಮೋಸ್ಟ್ 18 to 19 ಸೈಟ್ಸ್ ಹೊಸದಾಗಿ ಮಾಡಿರೋವಂಥದ್ದು. ಸೊ ಹಾಗಾಗಿ ಅವೈಲೇಬಲ್ ಇದೆ ಅಲ್ವಾ ಸರ್? ಇನ್ನು ಇದು ಖಾತಾ ಅಂತ ಬಂದರೆ ಯಾವ ಖಾತಾ ಬರುತ್ತೆ? ಲೀಗಲ್ ಯಾವ್ದು ಸಿಗುತ್ತೆ ನಮಗೆ? ಪಂಚಾಯತ್ ಸೈಟ್ಸ್ ಸರ್. ಪಂಚಾಯತಿ ಸೈಟ್, ಪ್ಯೂರ್ ಜನರಲ್ ಪ್ರಾಪರ್ಟಿ, ಕ್ಲಿಯರ್ ಟೈಟಲ್ಸ್. ಕ್ಲಿಯರ್ ಟೈಟಲ್ ಇದೆ, ಯಾವುದೇ ರೀತಿ ತಂಟೆ ತಕರಾರು ಏನಿಲ್ಲ, ಏನೂ ಇಲ್ಲ ಸರ್, ತೊಂದರೆ ಇಲ್ಲ ಅಂತ ಹೇಳ್ತೀರಾ. ಇನ್ನು ಅಮ್ಯುನಿಟೀಸ್ ಅಂತ ಬಂದರೆ ನಾವು ನೋಡ್ಬೋದು, ಇನ್ನು ಅಮ್ಯುನಿಟೀಸ್ ಬರಬೇಕಾಗಿದೆ. ಸದ್ಯಕ್ಕೆ ನೀವು ನೋಡ್ತಾ ಇರೋದು ಇಲ್ಲಿ ಬನ್ನಿ ತೋರಿಸಿ, ನಮ್ಮ ವೀಕ್ಷಕರಿಗೆ ತೋರಿಸಿ ಸರ್. ಆಮೇಲೆ ಇದು ನೀರಿನ ವ್ಯವಸ್ಥೆ. ಏನು ನೀರು ವ್ಯವಸ್ಥೆ ಮಾಡ್ತಾ ಇದ್ದೀರಾ ಸರ್? ಬೋರ್ವೆಲ್. ಎಷ್ಟು ಬೋರ್ ಬರ್ತಾ ಇದೆ ಸರ್ ಇಲ್ಲಿ? ಇಲ್ಲಿ ಒಂದು ಬೋರ್ ಇದೆ, ಆಲ್ರೆಡಿ ಬಂದ್ಬಿಟ್ಟಿದೆ. ಇದೆ, ಬೋರ್ ಇದೆ. ಇದೆ. ಸಿವೇಜ್ ವ್ಯವಸ್ಥೆ, ಪೈಪ್ ಹಾಕಿದ್ದೀರಾ? ಹೌದು. STP ಏನಾದರೂ ಮಾಡ್ತಾ ಇದ್ದೀರಾ? STP ಕಂಪಲ್ಸರಿ ಕೊಡ್ತಾ ಇದ್ದೀರಾ? ಕೊಡ್ತೀವಿ. ಆಮೇಲೆ ಬಾಕ್ಸ್ ಟೈಪ್ ಡ್ರೈನೇಜ್ ನೋಡಿ ವೀಕ್ಷಕರೇ, ಕಂಪ್ಲೀಟ್ ಆಗಿ ಬಾಕ್ಸ್ ಸಿಸಿ ಡ್ರೈನೇಜ್. ಆಮೇಲೆ ಇನ್ನು ರೋಡ್ ಅಂತ ಬಂದರೆ ನಮ್ಗೆ ಇವಾಗ ರೋಡ್ ಕಾಣಿಸ್ತಾ ಇಲ್ಲ. ಎಷ್ಟು ಫೀಟ್, ಎಷ್ಟು ಆಗಲ್ಲ ರೋಡ್ ಬರ್ತಾ ಇದೆ? 25 ಫೀಟ್ ರೋಡ್ ವಿತ್ ಸಿಮೆಂಟ್ ರೋಡ್, CC ರೋಡ್. ಹೌದು, ಅದು ಕೂಡ. ಆಮೇಲೆ ಪವರ್ಗೆ ಏನು ವ್ಯವಸ್ಥೆ ಬರ್ತಾ ಇದೆ? ಎಲೆಕ್ಟ್ರಿಸಿಟಿ ಸರ್, ಆಲ್ರೆಡಿ ಫೋಲ್ಸ್ ಎಲ್ಲ ಹಾಕಿದ್ದೀವಿ. ಫೋಲ್ಸ್ ರೆಡಿ ಇದೆ? ರೆಡಿ ಇದೆ. ಓಕೆ, ಎರೆಕ್ಟ್ ಮಾಡೋದು ಒಂದೇ ಕೆಲಸ ಇವಾಗ ಅಲ್ವಾ? ಇದೊಂದಾಯ್ತು. ಆಮೇಲೆ ಇದು ಗೇಟೆಡ್ ಕಮ್ಯುನಿಟಿನ ಸುತ್ತಲೂ ಕಾಂಪೌಂಡ್. ಸರ್ ಕಾಂಪೌಂಡ್ ಹಾಕಿದ್ದೀವಿ. ತೋರಿಸಿ ಆ ಕಡೆ, ಎರಡೂ ಕಡೆ ತೋರಿಸಿ. ಎರಡೂ ಕಡೆ ಕಾಂಪೌಂಡ್ ಇದೆ ವೀಕ್ಷಕರೇ. ಇನ್ನು ಕೆಲವೇ ದಿನಗಳಲ್ಲಿ ಈ ಕಡೆ ಕೂಡ ಕಾಂಪೌಂಡ್ ಬರುವಂಥದ್ದು. ಈ ಕಡೆ ಆಕ್ಚುಲಿ ರೋಡ್ ಬರುತ್ತಲ್ವ? ಹೌದು, ಈ ರೋಡ್ ಬರುತ್ತೆ. ಇಲ್ಲಿ ರೋಡ್ ಬರುತ್ತೆ. ಇದು ಆಕ್ಚುಲಿ ಮಾದಪ್ಪನಹಳ್ಳಿ ರೋಡ್ಗೆ ಕನೆಕ್ಟ್ ಆಗೋದು. ಇದು ಮೇನ್ ರೋಡ್ ಸರ್? ಈ ರೋಡ್ ಬಂದ್ಬಿಟ್ಟು ನೀವು ಮುಂದೆ ಹೋದ್ರೆ ನಿಮಗೆ ಪ್ರೆಸಿಡೆನ್ಸಿ ಅವ್ರದ್ದು ಮೆಡಿಕಲ್ ಕಾಲೇಜ್ ಬರ್ತದೆ. ಸೊ ಹಾಗಾಗಿ ಇದು ವಿಲೇಜ್ ರೋಡೇನೆ, ಕನೆಕ್ಟಿವಿಟಿ ಇದೆ. ಓಕೆ, ಸೂಪರ್. ಆಲ್ಮೋಸ್ಟ್ ಎಲ್ಲ ಮಾಹಿತಿಯನ್ನು ನಾವು ಕೊಟ್ವಿ ಅನ್ಕೊಂತೀನಿ ವೀಕ್ಷಕರೇ. ನಿಮಗೂ ಕೂಡ ಗೊತ್ತಾಗಿರ್ಬೋದು. ಆ್ಯಂಡ್ ನಿಮ್ಗೇನಾದರೂ ಗೊತ್ತಾಗಲಿಲ್ಲ ಅಂತಂದರೆ ನಾನೇನು ಮಾಡ್ತೀನಿ ಅಂತಂದರೆ ನಿಮಗೆ ಲೇಔಟ್ನ ಲೊಕೇಶನನ್ನು ಕೊಟ್ಟಿರ್ತೀನಿ. ತುಂಬ ಜನ ಕೇಳ್ತಾ ಇರ್ತಾರೆ ಲೇಔಟ್ ಲೊಕೇಶನ್ ಕೊಡಿ, ನಮ್ಗೆ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು. ಲೇಔಟ್ ಲೊಕೇಶನಿಂದ ನೀವೇ ಅಂದಾಜು ಮಾಡ್ಬೋದು ಪ್ರೆಸಿಡೆನ್ಸಿ ಕಾಲೇಜ್ ನಿಜವಾಗ್ಲೂ 300 ಮೀಟ್ರ್ ಇದೆಯಾ ಅನ್ನೋದನ್ನು ನೀವು ಆರಾಮಾಗಿ ತಿಳ್ಕೊಬೋದು ವೀಕ್ಷಕರೇ. ಸರ್, ಫೈನಲ್ ಹಂತಕ್ಕೆ ಬಂದುಬಿಟ್ಟಿದ್ದೀವಿ. ನಾನೀಗ ಕೇಳುವಂಥದ್ದು ಬೆಲೆ. ಏನು ಬೆಲೆನ ಕೋಟ್ ಮಾಡ್ತಾ ಇದ್ದೀವಿ ಸರ್? 1800 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಕೋಟ್. 1800 ರೂಪಾಯಿ ಲಾಂಚಿಂಗ್ ಪ್ರೈಸ್. ಅದರಲ್ಲಿ ಏನಾದರೂ ಡಿಸ್ಕೌಂಟ್ ನಮ್ಮ ವೀಕ್ಷಕರಿಗೆ? ಮ್ಯಾಕ್ಸಿಮಮ್ ಒಂದು 50 ರೂಪೀಸ್ ಸರ್. ಆಕ್ಚುಲಿ ನಾನು ಲಾಂಚಿಂಗ್ ಪ್ರೈಸ್ ಅಂತಾನೆ 1800 ರೂಪಾಯಿ ಕೋಟ್ ಮಾಡ್ತಾ ಇರೋಂಥ. ಸೊ ಡೆವಲಪ್ಮೆಂಟ್ ಆದಮೇಲೆ 2000 ರೂಪಾಯಿ ಕೋಟ್ ಮಾಡಬೇಕು. ಸೊ ಇವಾಗ ಪ್ರೆಸೆಂಟ್ ನಾನು ಲಾಂಚಿಂಗ್ ಆಫರ್ ಅಂತ 1800 ರೂಪಾಯಿ ಪ್ರೀ ಬುಕ್ಕಿಂಗಿಗೆ. ಅದರಲ್ಲೂ 50 ರೂಪಾಯಿ ಡಿಸ್ಕೌಂಟ್. 1750. ನನ್ನ ಕ್ವಶನ್ ಏನಂತಂದ್ರೆ, ಇದು ವರ್ತ್ ಇದೆಯಾ ಸರ್? ಇಲ್ಲಿ ಬೆಲೆ ವರ್ತ್ ಇದೆಯಾ? ತಗೋಬೋದಾ ನಾವು? ಸರ್ ಯಾಕೆ ವರ್ತ್ ಅಂತ ಹೇಳ್ತೀನಿ ಕೇಳಿ. ನೀವು ಇಲ್ಲಿ ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಜಸ್ಟ್ 300 ಮೀಟರ್. ಹೌದು. ಓಕೆ. ಸೊ ನಿಮಗೆ ಆರ್ಕಿಡ್ ಇಂಟರ್ನ್ಯಾಷನಲ್ ಸ್ಕೂಲು, ವಿಶ್ವವಿದ್ಯಾಪೀಠ ಸ್ಕೂಲು, ಆರ್ಟಿನಗರ ಪಬ್ಲಿಕ್ ಸ್ಕೂಲು, SVIT ಇಂಜಿನಿಯರಿಂಗ್ ಕಾಲೇಜು, ರಕ್ಷಾ ಹಾಸ್ಪಿಟ್ಲು, ಮತ್ತೆ ನಿಮಗೆ ಚಿಗುರು ಹಾಸ್ಪಿಟಲ್. ಸೊ ಇವೆಲ್ಲ ನಿಮಗೆ 5 ಕಿಲೋಮೀಟರ್, ವಿತಿನ್ 5 ಕಿಲೋಮೀಟರ್, ಕೇವಲ 5 ಕಿಲೋಮೀಟರ್ ಅಲ್ಲಿ, ಬರೀ 5 ಕಿಲೋಮೀಟರ್ ಒಳಗಡೆ ಇದೆ ಸರ್. ಸೊ ಒಳ್ಳೆ ಡೆವಲಪ್ಡ್ ಏರಿಯಾ. ಹೌದು. ಸುತ್ತಮುತ್ತ ನೀವು ಹೇಳಿದ್ರಲ್ಲ, ಆ ರೇಟ್ ಓಡ್ತಾ ಇದೆಯಾ? ಶೋರ್ ಸರ್, ಚೆಕ್ ಮಾಡ್ಕೋಬೋದಾ ನಾವು? ಚೆಕ್ ಮಾಡ್ಕೊಳ್ಳಿ ಸರ್. ನನ್ನ ಪ್ರೈಸ್ ನಾನು ಎಲ್ಲೇ ಲೇಔಟ್ ಮಾಡಿದ್ರು, ಪಕ್ಕದ ಲೇಔಟ್ ಬೇರೆ ಸುತ್ತಮುತ್ತಗಿಂತ ಮಿನಿಮಮ್ 100 ರಿಂದ 200 ರೂಪಾಯಿ ಕಮ್ಮಿಲೇ ಇಟ್ಟಿರ್ತೀರಾ. ಅದರಲ್ಲೂ ಡಿಸ್ಕೌಂಟ್ ಬೇರೆ ಕೊಡ್ತಾ ಇದ್ರ ನಮ್ಮ ವೀಕ್ಷಕರಿಗೆ. ಯಲಹಂಕ RTO ಆಫೀಸಿಂದ 3.5 ಕಿಲೋಮೀಟರ್ ಅಂದ್ರೆ ಏನು ಸರ್? ಬೆಸ್ಟ್ ಅಲ್ವಾ? ಇನ್ನೇನು ಬೇಕು? ಕನೆಕ್ಟಿವಿಟಿ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ವೀಕ್ಷಕರೇ. ಸರ್ ಹೇಳಿದ್ರು, ರಾಜಾನಕುಂಟೆ, ಯಲಹಂಕ, ವಿದ್ಯಾರಣ್ಯಪುರ, ಬ್ಯಾಲ್ಕೆರೆ ಇರ್ಬೋದು, ಹೆಸರುಘಟ್ಟ ಮೇನ್ ರೋಡು, ನೆಲಮಂಗಲ, ಎಲ್ಲಿ ಹೋಗ್ತೀರಾ ನೀವು ಪ್ರತಿಯೊಂದಕ್ಕೂ ಕೂಡ ಇಲ್ಲಿಂದ ಡೈರೆಕ್ಟ್ ಕನೆಕ್ಟಿವಿಟಿ ಇದೆ. ಸರ್, ನಾಳೆ ದಿನ ಯಾರಾದ್ರೂ ಇಲ್ಲಿ ಬಂದು ಮನೆ ಕಟ್ಕೊಬೇಕು ಅಂತಂದ್ರೆ ಸೇಫ್ಟಿ ಎಲ್ಲ ಚೆನ್ನಾಗಿದೆಯಾ ಸರ್? ಮನೆಯಲ್ಲೇ ಊರಿದೆ, ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡ್ಕೋಬಹುದು. ಸುತ್ತು ಮನೆಗಳಿದಾವೆ, ಸೊ ಟೆನ್ಷನ್ನೇ ಇಲ್ಲ ಅಂತ ಹೇಳಿ. ಟೆನ್ಷನ್ ಇಲ್ಲ. ಆಮೇಲೆ ದಿನ ಬೆಳಗ್ಗೆ ಎದ್ದಾಗ ನಮಗೆ ಸಾಮಾನು ಬೇಕು, ತರಕಾರಿ ಬೇಕು, ಎಲ್ಲ ಸಿಗುತ್ತಾ ಇಲ್ಲಿ? ಸರ್ ಎಲ್ಲಾ ತರದ್ದು ಫೆಸಿಲಿಟೀಸು ಇದೆ. ಇಲ್ಲ ಊರಲ್ಲೇ ಸಿಕ್ಬಿಡುತ್ತೆ? ಊರಲ್ಲೇ ಸಿಗುತ್ತೆ. ನಿಮ್ಗೆ ಹೈ ಎಂಡ್ ಮಾಲ್ಸ್ ಬೇಕಂದ್ರೆ ನಿಮ್ಗೆ ಅರೌಂಡ್ 5 to 6 ಕಿಲೋಮೀಟರ್ ಯಲಹಂಕ ಹೋದ್ರೆ ಶಾಪಿಂಗ್ ಮಾಲ್ಸ್ ಆಗ್ಬಿಟ್ಟಿದೆ. ನಿಮ್ಗೆ ಅಲ್ಲಿ ಸಿಂಗನಾಯಕನಹಳ್ಳಿಯಲ್ಲೇ ಇದೆ. ಇದು ಏನೋ ಯಲಹಂಕ ಹೋಗೋ ಅವಶ್ಯಕತೆ ಇಲ್ಲ. ಸಿಂಗನಾಯಕನಹಳ್ಳಿ ಒಳ್ಳೆ ಬಿಗ್ ಬಜಾರ್ ಇದೆ, ಹೋಮ್ ಕಲೆಕ್ಷನ್ಸ್ ಇದೆ, ಎಲ್ಲ ಇಲ್ಲೇ ಸಿಕ್ಬಿಡುತ್ತೆ. ಎಲ್ಲ ವಿಲೇಜ್ ಮಾರ್ಟ್ ಇದೆ. ಸೊ ಎಲ್ಲಾ ತರ ಶಾಪಿಂಗ್ ಮಾಲ್ ಇದೆ,
ನಿಮಗೆ ಹಾಸ್ಪಿಟಲ್ಸು ಇದೆ, ಸ್ಕೂಲ್ಸು ಇದೆ, ಆ ಥರದೆಲ್ಲ ಇದೆ. A to Z ಸಿಗುತ್ತೆ ಸರ್. ಸಿಗುವಂಥ ಜಾಗ ಅದನ್ನು 1750 ಕೊಡ್ತಾ ಇದ್ದೀರಾ ನೀವು. ಸರ್ ಇವಾಗ ಫೈನಲ್ ಆಗಿ ಯಾರಾದರೂ ಬುಕ್ ಮಾಡಬೇಕು ಅಂತಂದರೆ ಲೋನಿನ ವ್ಯವಸ್ಥೆ ಎಷ್ಟಾಗ್ಬೋದು ಸರ್? ಲೋನಿನ ವ್ಯವಸ್ಥೆ ಅಪ್ ಟು 70% ನಾನು ಮಾಡಿಸ್ಕೊಡ್ತೀನಿ ಸರ್. ನೀವೇ ಮಾಡಿಸ್ಕೊಡ್ತೀರಾ? ಯಾವ ಬ್ಯಾಂಕಿಂದ ಮಾಡಿಸ್ಕೊಡ್ತೀರಾ? LIC ಆ್ಯಂಡ್ ಕ್ಯಾನ್ಫಿನ್ ಎರಡರಿಂದನೂ ಕೂಡ ಮಾಡಿಸ್ಕೊಡ್ತೀರಾ. ಯಾವಾಗ ಯಾರಾದರೂ ಬರಬೇಕು ಅಂತಂತಂದ್ರೆ ಬುಕ್ ಮಾಡಬೇಕಂದ್ರೆ ಪ್ರೊಸೀಜರ್ ಏನಿರುತ್ತೆ ಸರ್? ಸರ್ ಸೇಮ್ ಕಾನ್ಸೆಪ್ಟ್. ಏನು ಗೊತ್ತಾ, 5000 rupees ಅಡ್ವಾನ್ಸ್ ಕೊಡಿ. ಜಸ್ಟ್ 5000. ಒಂದು ಲೀಗಲ್ ತೊಗೊಂಡೋಗಿ ಒಂದು ಡಾಕ್ಯುಮೆಂಟ್ಸ್ ನೀವು ಚೆಕ್ ಮಾಡಿಸ್ಕೊಳ್ಳಿ. ಇವಾಗ ನಾವು ಎಷ್ಟೇ ಹೇಳಿದ್ರು ನಿಮ್ಗೊಂದು ಕ್ಲಾರಿಫಿಕೇಶನ್ ಬೇಕೇ ಬೇಕು. ಹೌದು ಹೌದು. ನಿಮ್ಮ ಲಾಯರ್ ಹತ್ರ ಹೋಗ್ಬಿಟ್ಟು ಚೆಕ್ ಮಾಡಿಸ್ಕೊಳ್ಳಿ. ನಿಮ್ಗೆ ಇಷ್ಟ ಆಯ್ತಾ, ಇಮಿಡಿಯೇಟ್ 30% ಪೇ ಮಾಡಿ ಅಗ್ರಿಮೆಂಟ್ ಮಾಡ್ಕೊಳ್ಳಿ, ಬ್ಯಾಂಕ್ ಲೋನ್ ಬುಕ್ ಮಾಡ್ಕೋಬೋದು. ಸೊ ವೀಕ್ಷಕರೇ, ದಯವಿಟ್ಟು ಬರಬೇಕಾದ್ರೆ ಫ್ಯಾಮಿಲಿ ಜೊತೆ ಬನ್ನಿ, ಡಿಸಿಷನ್ ಮೇಕರ್ ಜೊತೆ ಬನ್ನಿ. ಯಾಕಂತಂದರೆ ಪ್ರೀ ಬುಕ್ಕಿಂಗ್ ಆಗಿರೋದ್ರಿಂದ ಬೇಗ ಹೋಗ್ತಾ ಇರುತ್ತೆ. ಇರೋದೇ 18 ಸೈಟ್ಗಳು ಮಾತ್ರ ಕೂಡ ಆಗಿರೋದ್ರಿಂದ ಕಾರ್ನರ್ ಏನಾದರೂ ಬೇಕು ಅಂತಂದರೆ ಇವಾಗಲೇ ನೋಡ್ಕೊಬೇಕು, ಮೇನ್ ರೋಡ್ಗೆ ಏನಾದರೂ ಬೇಕು ಅಂದರೆ ಇವಾಗಲೇ ಬುಕ್ ಮಾಡ್ಕೊಬೇಕು. ಸೊ ಆದ್ದರಿಂದ ಬೇಗ ಬಂದು ಬೇಗ ಡಿಸಿಷನ್ ಮಾಡ್ಕೊಳ್ಳಿ. ಆ್ಯಂಡ್ ಬರಬೇಕಾದ್ರೆ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸನ್ನು ತೊಗೊಂಬನ್ನಿ. ನಿಮ್ಮ ಡಾಕ್ಯುಮೆಂಟ್ಸನ್ನು ತೊಗೊಂಬಂದು ಸರ್ ಕೊಟ್ಟು, ಸರಿಂದ ಜಾಗದ ಡಾಕ್ಯುಮೆಂಟ್ಸ್ ತೊಗೊಂಡೋಗ್ಬಿಟ್ಟು ನೀವು ಚೆಕ್ ಮಾಡಿಕೊಂಡು 2 ಮ್ಯಾಚ್ ಆಯಿತು ಅಂದರೆ ನಿಮ್ಮ ಕನಸಿನ ನಿವೇಶನ ಇಲ್ಲಿ ನನ್ಸಾಗುತ್ತೆ ವೀಕ್ಷಕರೇ. ಸರ್ ಮುಂದಿನ ದಿನಗಳಲ್ಲಿ ಇದರ ನಂತರ ಇನ್ಯಾವ ಲೇಔಟ್ ತೊಗೊಂಬರ್ತಾ ಇದ್ದೀವಿ ಸರ್? ಕ್ಲೋಸ್ ಟು ಬ್ಯಾಲ್ಕೆರೆ ಒಂದು ಪ್ರಾಜೆಕ್ಟ್ ಮಾಡೋಣ. ಬೇಲಿಕೆರೆ ಹತ್ರ. ಹಾಂ, ರೆಡಿ ಇದೆಯಾ? DC ಕನ್ವರ್ಷನ್ ವಿತ್ BDA. ಹಾಂ. ಅದ್ರ ಜೊತೆಗೆ ನಿಮಗೆ ತುಂಬ ಕಮ್ಮಿ ಬಜೆಟಲ್ಲಿ ನಾನು ಕರ್ನಾಟಕದಲ್ಲೇ ಫಸ್ಟ್ ಟೈಮ್ ಯಾರೂ ಕೊಡದೇ ಇರೋಂಥ EMI ಕಾನ್ಸೆಪ್ಟ್ ನಾನು ಕೊಡಬೇಕು ಅಂದ್ಕೊಂಡಿದ್ದೀನಿ. EMI ಕಾನ್ಸೆಪ್ಟು ಇಡೀ ಕರ್ನಾಟಕದ ಯಾರೂ ಮಾಡಿಲ್ಲ. ಇಡೀ ಕರ್ನಾಟಕದಲ್ಲಿ ಯಾರು ಸರ್, ರಿಜಿಸ್ಟ್ರೇಷನ್ ಆದಮೇಲೆ EMI ನಿಮ್ಮ ಪ್ರಕಾರ ಎಷ್ಟು ತಿಂಗಳು ಕೊಡ್ತಾರೆ ಸರ್? 3 ತಿಂಗಳು 4 ತಿಂಗಳು ಅಷ್ಟೇ. ಅಲ್ಲ, ಮ್ಯಾಕ್ಸಿಮಮ್ 1 ವರ್ಷ. 1 ವರ್ಷ ಯಾರು ಕೊಡಲ್ಲ ಸರ್. ರಿಜಿಸ್ಟ್ರೇಷನ್ ಮಾಡಿಕೊಟ್ಬಿಟ್ಟು ಪ್ರಾಪರ್ಟಿ 3 ವರ್ಷ ದುಡ್ಡು ಯಾರಾದರೂ ವೆಯ್ಟ್ ಯಾರು ಕೊಡಲ್ಲ ಸರ್ ಈ ಕಾಲದಲ್ಲಿ. ನಾನು 36 ತಿಂಗಳು 3 ವರ್ಷ ಹಾಂ ರಿಜಿಸ್ಟ್ರೇಷನ್ ಮಾಡಿಕೊಟ್ಟು ನಿಮಗೆ 3 ವರ್ಷ ವೆಯ್ಟ್ ಮಾಡ್ತೀನಿ. EMI ಕೊಡ್ತೀರಾ? ಹೌದು, ಆಪ್ಷನ್ ಇದೆ 100%. ನಮ್ಮ ಸುವರ್ಣ ಭೂಮಿಲಿ ಅದು ಸಿಗುತ್ತೆ. ನಮ್ಮ ಸುವರ್ಣ ಭೂಮಿ ವತಿಯಿಂದ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ 36 ತಿಂಗಳು EMI ರಿಜಿಸ್ಟ್ರೇಷನ್ ನಂತರ ಕೇವಲ 5,000 ರೂಪಾಯಿ EMI ಪೇ ಮಾಡ್ಕೊಂಡು ಹೋಗ್ಬೋದು. ಮಾಡ್ಕೊಡ್ತೀರಾ? ಬರೇ 5,000 ರೂಪಾಯಿ. ಓಕೆ. ಅದು ಮುಂದಿನ ದಿನಗಳಲ್ಲಿ. ಹೌದು, ಅದೊಂದು ತಂದ್ಬಿಡೋಣ ಹಾಗಾದ್ರೆ. 100% ಅಲ್ವಾ? ಸೊ ವೀಕ್ಷಕರೇ, ದಯವಿಟ್ಟು ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಕನಸಿನ ನಿವೇಶನವನ್ನು ನನ್ಸಾಗಿಸಿ ಸರ್. ನಮ್ಮ ವೀಕ್ಷಕರಿಗೆ ಒಂದು ಕ್ವಾಲಿಟಿ ಲೇಔಟನ್ನು ಒಂದು ಒಳ್ಳೆ ಬೆಲೆಗೆ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದ. ಧನ್ಯವಾದಗಳು ವೀಕ್ಷಕರೇ.